SIT ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದು ಅಂತಾನೆ. ಇನ್ನು NIAಗೆ ಹೋಗಬೇಕು, ಅಲ್ಲಿ ಹೋಗಿ ಇವೆಲ್ಲ ಕೇಳ್ತಾ ಇದ್ದಾರೆ BJPಗರು. ಆದರೆ ಇಲ್ಲಿ ಇವುಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ ಅವರು. ಈ ಮೂಳೆಗಳಿಗೆ ಉತ್ತರ ಕೊಡ್ತಾರೆ. ನೂರಾರು ಶವಗಳು, ಅನಾಮಧೇಯ ಶವಗಳು, ಒಂದೇ ಹೆಸರಿನ 4 ತಂದೆ ಹೆಸರು ಬದಲು ಮತ್ತೆ ಸತ್ತಂಥವ್ರು ರೆಕಾರ್ಡ್ಗಳನ್ನು ಮಾಡಿದಂಥದ್ದು. ಆ ಒಂದು ಬೆಳ್ತಂಗಡಿ ಅಥವಾ ನಮ್ಮ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ದಲ್ಲಿ ಅನಾಮಧೇಯ ಸತ್ತವರ ಹೆಸರುಗಳು ಒಬ್ಬ ಹೆಸರು 4 ಕಡೆ ಬರುವಂಥದ್ದನ್ನು ಒಂದು ಏನಪ್ಪ ಅಂದ್ರೆ ಅಲ್ಲಿ ರೆಗ್ಯುಲಾರಿಟಿ ಇಲ್ಲ. ಮತ್ತು ಕೆಲವು ಶವಗಳನ್ನು ಸುಟ್ಟಿದ್ದಾರೆ ಅನ್ನೋದಂಥದ್ದು. ಯಾಕೆ ಸುಟ್ಟರು ಅನ್ನುವಂಥದ್ದು ಇವತ್ತು ಆ ಪ್ರಶ್ನೆ ಅಲ್ಲ. ಯಾಕಂದರೆ ಅದು ಹುಗಿಬೇಕಾಗ್ತದೆ ಶವವನ್ನು. ಸುಡಲಿಕ್ಕೆ ಯಾವುದೇ ಹಕ್ಕಿಲ್ಲ. ಯಾಕಂದರೆ ಸಪೋಸ್ ಏನಾದರೂ ಎನ್ಕ್ವೈರಿ ಬಂದರೆ ಅನಾಮಧೇಯ ಇದ್ದು ಅದನ್ನು ಪರೀಕ್ಷೆ ಮಾಡಬೇಕಾಗ್ತದೆ ಶವವನ್ನು. ಅದ್ರ DNA ಪರೀಕ್ಷೆ ಮಾಡಬೇಕಾಗ್ತದೆ. ಅಂಥದ್ರಲ್ಲಿ ಸುಟ್ಟು ಹಾಕಿದ್ದಾರೆ ಅನೇಕ ಶವಗಳನ್ನು ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇದರಿಂದಾಗಿ ಇವತ್ತು SIT ಪೂರ್ಣ ಪ್ರಮಾಣದಲ್ಲಿ ಇದೇ ಕೆಲಸದಲ್ಲೇ ಉಳಿದು ಬಿಟ್ಟದ. ಯಾಕಪ್ಪ ಅಂದ್ರೆ ಅಲ್ಲಿ ಸ್ಥಳೀಯರು, ಅದರಲ್ಲೂ ಅಲ್ಲಿ ಕೆಲಸ ಮಾಡ್ತಿರೋ ಕಾರ್ಮಿಕ ವರ್ಗದವರು, ದುಡಿಯುವ ವರ್ಗದವರು, ಕಸ ಹುಡುಗುವವರು, ಸ್ವಚ್ಛ ಮಾಡುವವರು, ಇವರೆಲ್ಲರೂ ಕಥೆಗಳನ್ನು ಹೇಳ್ತಾ ಇದ್ದಾರೆ ಒಬ್ಬರಿಂದೊಬ್ಬರು. ಜಯಂತ್ T ಅವರಾಗಿರ್ಬೋದು, ನಮ್ಮ ವಿಠಲ್ ಗೌಡ ಅಂತ ಸ್ವತಃ ತಮ್ಮ ಸ್ವಚ್ಛನ ಕಳೆದುಕೊಂಡಂಥ ಆ ವ್ಯಕ್ತಿ, ಅದ್ರ ಜೊತೆಗೆ ಇನ್ನುಳಿದ ಅನೇಕರು ಒಬ್ಬರು ಇಬ್ಬರು ಎಲ್ಲ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಅದು ಸತ್ಯರೋದ. ಯಾಕಂದ್ರೆ ಇವು ಮೂಳೆಗಳು ಎಲ್ಲಿವು ಅಂತ ಒಂದು ಯುದ್ಧದಲ್ಲಿ ನಿರಂತರವಾಗಿ ಎಷ್ಟು ಹೆಣಗಳು ಬಿದ್ದಿರ್ತಾವಲ್ಲ ಆ ರೀತಿ ಕಾಣ್ತಾ ಇದೆ ಅನ್ನುವಂಥ ಒಂದು ವಿಚಾರಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಧರ್ಮಸ್ಥಳದಲ್ಲಿ ನಡೆದದ್ದು ಏನು ಅನ್ನೋ ಸತ್ಯ ಜಗತ್ತು ತಿಳಿಲೇಬೇಕಾಗಿದೆ. ಅದು ಯಾರಿದ್ದಾರೆ ಏನಿದ್ದಾರೆ ಇಲ್ಲಿ ಮುಖ್ಯ ಅಲ್ಲದು. ಯಾರೂ ಇರಲಿ, ಅವರು ಇದ್ದವ್ರು ಶಿಕ್ಷೆ ಆಗಲೇಬೇಕು. ಯಾರವರು